ಬಿಗ್ ಬಾಸ್ ಮನೆಯಲ್ಲಿ ಧ್ರುವಂತ್ ಹಾಗೂ ರಕ್ಷಿತಾ ನಡುವೆ ಅದೆಷ್ಟೋ ಜಗಳಗಳು ನಡೆದು ಹೋಗಿದೆ. ಅನೇಕ ಬಾರಿ ಧ್ರುವಂತ್ ಅವರು ರಕ್ಷಿತಾ ಅವರನ್ನ ಕೆಣಕಿ ಒಂದಷ್ಟು ಜಗಳಕ್ಕೆ ಅವರೇ ಫೌಂಡೇಶನ್ ಹಾಕಿದ್ದಿದೆ. ರಕ್ಷಿತಾ ಮೇಲೆ ಸುಳ್ಳು ಆರೋಪಗಳನ್ನ ಯಾವಾಗ ಧ್ರುವಂತ್ ಅವರು ಹೊರಿಸಿದ್ರೋ ಅಂದಿನಿಂದ ರಕ್ಷಿತಾ ಅವರಿಗೆ ಧ್ರುವಂತ್ ಅವರ ಬಗ್ಗೆ ಸಿಕ್ಕಾಪಟ್ಟೆ ಸಿಟ್ಟಿದೆ. ಕಿಚ್ಚ ಸುದೀಪ್ ಅವರ ಮುಂದೆಯೇ ಬಾಯ್ಬಿಟ್ಟೆ ರಕ್ಷಿತಾ ಹೇಳಿದ್ದಾರೆ, ನಾನು ಇಷ್ಟು ದಿನ ಅವರನ್ನ ಧ್ರುವ್ ಅಣ್ಣ ಅಂತ ಕರಿತಾ ಇದ್ದೆ, ಇನ್ಮೇಲೆ ಕರೆಯಲ್ಲ. ಒಬ್ಬ ವ್ಯಕ್ತಿಯ ಮೇಲೆ ನಾವು ನಂಬಿಕೆ ಇಟ್ಟು ಅವ್ರ ಜೊತೆ ಮಾತಾಡ್ತೀವಿ, ಆದರೆ ಆ ನಂಬಿಕೆಗೆ ಹರ್ಟ್ ಆದಮೇಲೆ ಅವ್ರ ಜೊತೆ ಮಾತನಾಡೋದಕ್ಕೆ ಮನಸ್ಸು ಒಪ್ಪಲ್ಲ. ಇನ್ಯಾವತ್ತೂ ಕೂಡ ನಾನು ಅವರನ್ನ ಅಣ್ಣ ಅಂತ ಕರೆಯಲ್ಲ ಅಂತ. ಆ ಮೂಲಕ ಆ ಒಂದು ಸಂಬಂಧಕ್ಕೆ ಅಲ್ಲೇ ಫುಲ್ ಸ್ಟಾಪ್ ಇಟ್ಟಿದ್ರು. ಆ ಬಳಿಕ ಟಾಸ್ಕ್ನ ಸಂದರ್ಭದಲ್ಲಿ ಜೊತೆಯಾಗಿ ಒಂದೇ ಟೀಮ್ನಲ್ಲಿದ್ದರೂ ಕೂಡ ರಕ್ಷಿತಾ ಶೆಟ್ಟಿ ಅವ್ರ ಜೊತೆ ಮಾತಾಡಿದ್ದಿಲ್ಲ. ದುರಂತ ಅಂದರೆ ಇದೇ ಉತ್ತರ ದಕ್ಷಿಣ ಅಂತ ಇರುವಂತಹ ಇಬ್ಬರನ್ನ ಸೀಕ್ರೆಟ್ ರೂಮ್ನಲ್ಲಿ ಹಾಕಿ ಬಿಗ್ ಬಾಸ್ ಮಜಾ ತಗೋತಾ ಇದ್ದಾರೆ. ಒಂದು ಕಡೆ ವೀಕ್ಷಕರಿಗೆ ಇಬ್ಬರ ಜಗಳ ನೋಡಿ ನಗು ಬರ್ತಾ ಇದ್ರೆ, ಮತ್ತೊಂದಷ್ಟು ಜನ ಪ್ರತಿದಿನ ಏನ್ ಈ ತರ ಕಿತ್ತಾಡ್ತಾರೆ ಅಂತ ಆಕ್ಷೇಪವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. ಇನ್ನು ಇವತ್ತಿನ ಜಗಳಕ್ಕೆ ಬರೋಣ. ಇವತ್ತಿನ ಜಗಳ ಒಂಥರ ಮಜಾ ಆಗಿತ್ತು. ರಕ್ಷಿತಾ ಹಾಗೂ ಧ್ರುವಂತ್ ಚೆನ್ನಾಗೇ ಬೈದಾಡ್ಕೊಂಡಿದ್ದಾರೆ. ಅದರಲ್ಲೂ ಕೂಡ ಧ್ರುವಂತ್ ಅವರು ರಕ್ಷಿತಾ ಅವರು ಕೊಡ್ತಾ ಇದ್ದಂತಹ ತಿರುಗೇಟಿಗೆ ರಿಯಾಕ್ಟ್ ಮಾಡ್ತಾ ಇದ್ದಂಥ ರೀತಿ ನೋಡಿದಂಥ ವೀಕ್ಷಕರು ನಕ್ಕು ನಕ್ಕು ಸುಸ್ತಾಗಿ ಹೋಗಿದ್ದಾರೆ. ಯಾಕೆ ಈ ಮನುಷ್ಯ ಈ ರೀತಿ ಆಡ್ತಾರೆ ಅಂತ ಒಂದಷ್ಟು ಜನ ಪ್ರಶ್ನೆಯನ್ನ ಮಾಡಿದ್ರೆ, ಮತ್ತೊಂದಷ್ಟು ಜನ ರಕ್ಷಿತಾ ವಿರುದ್ಧ ಒಂದಷ್ಟು ಆಕ್ಷೇಪವನ್ನ ಎತ್ತಿದ್ದಾರೆ. ಇನ್ನು ಇವತ್ತು ಕ್ಯಾಪ್ಟನ್ಸಿ ಟಾಸ್ಕ್ಗಾಗಿ ಇಬ್ಬರನ್ನ ಆಯ್ಕೆ ಮಾಡುವಂತಹ ಸಂದರ್ಭದಲ್ಲಿ, ಎರಡು ತಂಡಗಳನ್ನ ಆಯ್ಕೆ ಮಾಡುವ ಸಂದರ್ಭದಲ್ಲಿ ಗಿಲ್ಲಿ ಹಾಗೂ ರಘು ಒಂದು ಟೀಮ್ನಲ್ಲಿರಲಿ, ಸೂರಜ್ ಹಾಗೂ ಕಾವ್ಯ ಒಂದು ಟೀಮ್ನಲ್ಲಿ ಇರಲಿ ಅಂತ ರಕ್ಷಿತಾ ಶೆಟ್ಟಿ ಹೇಳ್ತಾರೆ. ಆದರೆ ಧ್ರುವಂತ್ ಅವರು ಹೇಳ್ತಾರೆ ಗಿಲ್ಲಿ ಹಾಗೂ ಕಾವ್ಯ ಒಂದು ಟೀಮಲ್ಲಿರಲಿ, ಸೂರಜ್ ಹಾಗೆ ರಘು ಒಂದು ಟೀಮ್ನಲ್ಲಿರಲಿ ಅಂತ. ನೀವು ಯಾಕೆ ಆ ರೀತಿ ಮಾಡ್ತೀರಿ, ಗಿಲ್ಲಿ ಮತ್ತು ರಘು ಒಂದೇ ಟೀಮ್ನಲ್ಲಿರಲಿ, ಈ ರೀತಿಯಾಗಿ ವಾದ ಶುರುವಾಗುತ್ತೆ. ಕೊನೆಗೆ ರಕ್ಷಿತಾ ಹೇಳಿದ್ದಕ್ಕೆ ಧ್ರುವಂತ್ ಅವರು ಓಕೆ ಹೇಳ್ತಾರೆ. ಇದಾದ ಬಳಿಕ ರಕ್ಷಿತಾ ಕೆಂಡಾಮಂಡಲಾಗ್ತಾರೆ. ನೀವು ನಿನ್ನೆ ಗಿಲ್ಲಿ ಮತ್ತೆ ರಘು ಅವರು ವಿನ್ ಆಗಬೇಕು ಅಂತ ಹೇಳಿದ್ರಿ, ಇವತ್ತು ಅವರಿಬ್ರು ಜೊತೆಗೆ ಆಡೋದು ಬೇಡ ಅಂತ ಹೇಳ್ತೀರಾ, ನೀವು ಡಬಲ್ ಸ್ಟ್ಯಾಂಡ್ ತೆಗೆದುಕೊಳ್ತೀರಾ, ಇದೇ ನನಗೆ ಆಗಲ್ಲ, ನೀವು ಮರ್ಯಾದೆ ಕೊಡಲ್ಲ ಅಂತ ಕೋಪದಿಂದ ಹಾರಾಡ್ತಾರೆ. ಇದು ವ್ಯಕ್ತಿತ್ವದ ಆಟ, ಬಿಗ್ ಬಾಸ್ ವ್ಯಕ್ತಿತ್ವದ ಆಟ ಅಂತ ಹೇಳಿ ಈ ರೀತಿ ವ್ಯಕ್ತಿತ್ವ ಇರುವವರನ್ನ ಯಾಕೆ ಸೆಲೆಕ್ಟ್ ಮಾಡಿದ್ದೀರಿ ಅಂತ ಬಿಗ್ ಬಾಸ್ ಮೇಲೇನೆ ಪ್ರಶ್ನೆಯನ್ನ ಮಾಡ್ತಾರೆ ರಕ್ಷಿತಾ. ನೀವು ಸರಿ ಇಲ್ಲ, ನೀವು ವ್ಯಕ್ತಿತ್ವದ ಆಟ ಅಂತ ಹೇಳ್ತೀರಾ, ಆದರೆ ನಿಮ್ಮ ವ್ಯಕ್ತಿತ್ವ ಸರಿ ಇಲ್ಲ, ನೀವು ಡಬಲ್ ಸ್ಟ್ಯಾಂಡ್ ತೆಗೆದುಕೊಳ್ತೀರಾ, ಒಮ್ಮೆ ಹಾಗೆ ಮಾಡ್ತೀರಾ, ಒಮ್ಮೆ ಹೀಗೆ ಮಾಡ್ತೀರಾ, ಅದೇ ನನಗೆ ಇರಿಟೇಟ್ ಆಗುತ್ತೆ ಅನ್ನೋ ರೀತಿಯಲ್ಲಿ ರಕ್ಷಿತಾ ಶೆಟ್ಟಿ ಉತ್ತರವನ್ನು ಕೊಡ್ತಾರೆ. ಈ ಸಂದರ್ಭದಲ್ಲಿ ರಕ್ಷಿತಾ ಶೆಟ್ಟಿಗೆ ಒಂದಷ್ಟು ಆರೋಪಗಳನ್ನು ಮಾಡ್ತಾರೆ ಧ್ರುವಂತ್ ಅವರು. ಕೋಪದಲ್ಲಿ ರಕ್ಷಿತಾ ಅಲ್ಲಿದ್ದಂತಹ ಬೆಡ್ನ ಕವರನ್ನು ಎತ್ತಿ ಬಿಸಾಕ್ತಾರೆ. ಅದನ್ನು ನೋಡಿದಂತಹ ಧ್ರುವಂತ್ ಅವರು ಎಲ್ಲಿ ಹೊತ್ಕೊಂಡಿದೆ ಬೆಂಕಿ, ಹೊಗೆ ಬರ್ತಾ ಇದೆ ಅನ್ನೋ ರೀತಿಯಲ್ಲಿ ಆಕೆಯನ್ನು ವ್ಯಂಗ್ಯ ಮಾಡ್ತಾರೆ. ಅಷ್ಟಕ್ಕೆ ಕೆಂಡ ಕಾಡ್ತಾ ಇದ್ದಂಥ ರಕ್ಷಿತಾ, ನಿಮ್ಮನ್ನು ಕೂಡ ಈ ಬೆಡ್ಶೀಟ್ ರೀತಿಯಲ್ಲಿ ಶೋದಿಂದ ಎತ್ತಿ ಬಿಸಾಕ್ತೀನಿ ಅಂತ ತಿರುಗೇಟನ್ನು ಕೊಡ್ತಾರೆ. ಈ ಒಂದು ಸನ್ನಿವೇಶವನ್ನು ನೋಡಿದಂಥ ವೀಕ್ಷಕರು ಬಿದ್ದು ಬಿದ್ದು ನಕ್ಕಿದ್ದಾರೆ. ನಿಜ, ಈ ರೀತಿ ಧ್ರುವಂತ್ ಅವರನ್ನು ಎತ್ತಿ ಬಿಸಾಕಿ ಅಂತ ಒಂದಷ್ಟು ಜನ ರಕ್ಷಿತಾ ಅವರಿಗೆ ಸಪೋರ್ಟನ್ನು ಮಾಡಿದ್ದಾರೆ. ಇಷ್ಟಾಗ್ತಾ ಇದ್ದಂತೆ ಧ್ರುವಂತ್ ಅವರು, ನೀನು ಹಲ್ಲುಜ್ಜೋದಿಲ್ಲ, ವಾಸನೆ ಬರುತ್ತೆ, ಈ ರೀತಿಯಾಗಿ ಮಾತನಾಡೋದಕ್ಕೆ ಶುರು ಮಾಡಿದ್ದಾರೆ. ಅದಕ್ಕೂ ಕೂಡ ರಕ್ಷಿತಾ ಶೆಟ್ಟಿ ತಿರುಗೇಟನ್ನು ಕೊಟ್ಟಿದ್ದಾರೆ. ನೀವು ಹೇಳ್ತೀರಾ ಪದೇ ಪದೇ ಕ್ಲೀನ್ ಮಾಡ್ತೀರಾ, ನಿಮ್ಮ ಬೆಡ್ ಕ್ಲೀನ್ ಮಾಡ್ತೀರಾ, ಬಟ್ಟೆ ಕ್ಲೀನ್ ಮಾಡ್ತೀರಾ, ಆದರೆ ಕ್ಲೀನ್ ಆಗಬೇಕಾದ್ದು ಅದಲ್ಲ, ನಿಮ್ಮ ಮನಸ್ಸನ್ನು ಸ್ವಚ್ಛ ಮಾಡ್ಕೊಳ್ಳಿ, ನಿಮ್ಮ ದೃಷ್ಟಿಕೋನವನ್ನು ಸ್ವಚ್ಛ ಮಾಡ್ಕೊಳ್ಳಿ ಅಂತ ಒಂದು ಸರಿಯಾದಂಥ ತಿರುಗೇಟನ್ನು ಕೊಡ್ತಾರೆ. ನೀವು ಹೇಳ್ತೀರಾ ಬ್ರಷ್ ಮಾಡಿಲ್ಲ ವಾಸನೆ ಬರುತ್ತೆ ಅಂತ, ಅದು ವಾಸನೆ ಬರೋದು ನಿಮ್ಮ ಬಾಯಿ, ನಿಮ್ಮ ಮೂಗಿನ ಕೆಳಗೆ ಬಾಯಿ ಇದೆ, ಅದು ಬಿಸಲೆ ರೀತಿ ಇದೆ. ಬಿಸಲೆ ಅಂದರೆ ನಮ್ಮ ಕರಾವಳಿ ಭಾಗದಲ್ಲಿ ಸಾಂಬಾರು ಮಾಡುವಂತಹ ಪಾತ್ರೆ, ಮಣ್ಣಿನ ಪಾತ್ರೆಗೆ ಬಿಸಿಲೆ ಅಂತ ತುಳುವಲ್ಲಿ ಹೇಳ್ತಾರೆ. ಆ ರೀತಿ ಆಗಿದೆ, ಅದೇ ವಾಸನೆ ಬರುತ್ತೆ ಅಂತ ತಿರುಗೇಟನ್ನು ಕೊಡ್ತಾರೆ. ಇದನ್ನು ಕೇಳಿದಂತಹ ನೋಡಿದಂಥ ವೀಕ್ಷಕರು ಹೊಟ್ಟೆ ಹುಣ್ಣಾಗುವಂತೆ ನಕ್ಕಿದ್ದಾರೆ. ಇದೆಲ್ಲ ವಿಚಾರ ಒಂದು ಕಡೆ ಆದರೆ, ಇದೇ ವಿಚಾರ ಈಗ ಸೋಷಿಯಲ್ ಮೀಡಿಯಾದಲ್ಲಿ ಸಾಕಷ್ಟು ಚರ್ಚೆಗೆ ಗ್ರಾಸ ಆಗಿದೆ. ಸುಖ ಸುಮ್ಮನೆ ರಕ್ಷಿತಾ ಕೋಪ ಮಾಡ್ಕೊಳ್ತಾರೆ ಧ್ರುವಂತ್ ಅವರ ಮೇಲೆ.
ಅವರು ಸಮಾಧಾನದಲ್ಲೇ ಇದ್ದಾರೆ. ರಕ್ಷಿತಾ ಶೆಟ್ಟಿ ಮಾತ್ರ ಕೋಪ ಮಾಡ್ಕೊಳ್ತಾ ಇರೋದು ಅನ್ನೋ ಅಭಿಪ್ರಾಯ ವ್ಯಕ್ತವಾಗ್ತಾ ಇದೆ. ಆದರೆ ರಕ್ಷಿತಾ ಈ ರೀತಿ ರಿಯಾಕ್ಟ್ ಮಾಡೋದಕ್ಕೂ ಕೂಡ ಕಾರಣ ಇದೆ. ಬಿಗ್ ಬಾಸ್ ಮನೆಯಲ್ಲಿ ಆಕೆ ಇಷ್ಟೊಂದು ಕೋಪಗೊಂಡು ಯಾವತ್ತೂ ಕೂಡ ರಿಯಾಕ್ಟ್ ಮಾಡಿಲ್ಲ. ಕೋಪ ಮಾಡ್ಕೊಂಡಿದ್ದಾರೆ, ಆದರೆ ಈ ರೀತಿ ರಿಯಾಕ್ಟ್ ಮಾಡಿದ್ದು ವೀಕ್ಷಕರಿಗೂ ಕೂಡ ಅವರ ಅಭಿಮಾನಿಗಳಿಗೂ ಕೂಡ ಒಂಥರ ಸರ್ಪ್ರೈಸಿಂಗ್ ಅನ್ನಿಸ್ತು. ಆದರೆ 4 ಗೋಡೆಗಳ ಮಧ್ಯೆ ಲಾಕ್ ಆಗಿರುವಂಥ ರಕ್ಷಿತಾಗೆ ಅಲ್ಲಿ ಹಿಂಸೆ ಆಗ್ತಾ ಇದೆ, ಮಾನಸಿಕ ಕಿರಿಕಿರಿ ಆಗ್ತಾ ಇದೆ. ಹಾಗಾಗಿ ಕೆಲವೊಂದು ಸಂದರ್ಭದಲ್ಲಿ ಸಣ್ಣ ವಿಚಾರವೂ ಕೂಡ ಆಕೆಯನ್ನು ಟ್ರಿಗರ್ ಮಾಡ್ತಾ ಇದೆ. ಆ ಒಂದು ಬಂಧನದಲ್ಲಿ ಇರಿಸಿದಂತೆ ಆಕೆಗೆ ಆಗ್ತಾ ಇದೆ. ಹಾಗಾಗಿಯೇ ಈಕೆ ಈ ರೀತಿ ವರ್ತಿಸ್ತಾ ಇದ್ದಾರೆ. ಆಕೆಗಲ್ಲಿರೋದು ಕಷ್ಟ ಆಗ್ತಾ ಇದೆ ಅನ್ನೋ ಅಭಿಪ್ರಾಯಗಳು ಕೂಡ ವ್ಯಕ್ತವಾಗ್ತಾ ಇದೆ. ಈ ವಿಚಾರವನ್ನ ಆ ರೀತಿ ದೊಡ್ಡ ವಿಚಾರ ಮಾಡುವಂಥ ಅವಶ್ಯಕತೆ ಇಲ್ಲ. ಇಲ್ಲಿ ಧ್ರುವಂತ್ ಅವರದ್ದು ಕೂಡ ತಪ್ಪಿದೆ. ಧ್ರುವಂತ್ ತೊಟ್ಟಿಲನ್ನ ಕೂಡ ತೂಗ್ತಾರೆ, ಹಾಗೆ ಮಗುವನ್ನ ಕೂಡ ಚಿವುಟ್ತಾರೆ. ಎದುರಿಗೆ ಚೆನ್ನಾಗಿದ್ದಂತೆ ಕಾಣಿಸ್ತಾರೆ, ಆದರೆ ಉಳಿದ ಸಂದರ್ಭದಲ್ಲಿ ಆಕೆಯನ್ನ ಟ್ರಿಗರ್ ಮಾಡ್ತಾರೆ. ಆಕೆಗೆ ತಿರುಗೇಟನ್ನ ಕೊಡುವಂಥ ಸಂದರ್ಭದಲ್ಲಿ ಕೆಲವೊಮ್ಮೆ ಹರ್ಟ್ ಮಾಡ್ತಾರೆ. ಇದೇ ಆಕೆಯನ್ನ ಕೋಪ ಬರೋ ಹಾಗೆ ಮಾಡುತ್ತೆ. ಅದರ ಹೊರತುಪಡಿಸಿದ್ರೆ ರಕ್ಷಿತಾ ಅವರು ಮಾಡಿದ್ರಲ್ಲಿ ಯಾವುದೇ ರೀತಿಯಾದಂಥ ತಪ್ಪಿಲ್ಲ. ಧ್ರುವಂತ್ ಅವರಿಗೆ ಅದೇ ರೀತಿಯಾದಂಥ ತಿರುಗೇಟನ್ನ ಕೊಡಬೇಕು. ಇಲ್ಲದೆ ಇದ್ರೆ ಇದೇ ರೀತಿ ಸುಳ್ಳು ಸುಳ್ಳು ಆರೋಪಗಳನ್ನ ಮಾಡ್ತಾನೆ ಇರ್ತಾರೆ ಅಂತ ಸಾಕಷ್ಟು ಜನ ಸೋಷಿಯಲ್ ಮೀಡಿಯಾದಲ್ಲಿ ಕಮೆಂಟ್ಗಳ ಮೂಲಕ ತಮ್ಮ ಅಭಿಪ್ರಾಯಗಳನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. ರಕ್ಷಿತಾ ಶೆಟ್ಟಿ ಮಾಡಿದ್ದು ಚೆನ್ನಾಗಿತ್ತು. ಧ್ರುವಂತ್ ಅವರಿಗೆ ಸರಿಯಾಗಿಯೇ ತಿರುಗೇಟನ್ನ ಕೊಟ್ಟಿದ್ದಾರೆ. ಆಕೆ ಹೇಳಿದ ಪ್ರತಿಯೊಂದು ಪಾಯಿಂಟ್ ಕೂಡ ಕರೆಕ್ಟ್ ಆಗಿತ್ತು. ವ್ಯಕ್ತಿತ್ವದ ಆಟ ಅಂತ ನೀವು ಕರೆಸ್ಕೊಂಡಿದ್ದೀರಾ ಬಿಗ್ ಬಾಸ್, ಆದರೆ ಈ ವ್ಯಕ್ತಿಯ ವ್ಯಕ್ತಿತ್ವನೇ ಸರಿ ಇಲ್ಲ ಹೇಗೆ ಅಂತ ಪ್ರಶ್ನೆ ಮಾಡಿದ್ದಾರೆ. ಹಾಗೆಯೇ ನೀವು ಹೇಳ್ತೀರಾ ಬೆಡ್ ಸರಿ ಇಲ್ಲ, ನೀನು ಬ್ರಷ್ ಮಾಡಲ್ಲ, ನೀನು ಬಟ್ಟೆ ತೊಳೆಯಲ್ಲ ಅಂತ ನನ್ನ ಮೇಲೆ ಹೇಳ್ತೀರಾ. ಆದರೆ ನೀವು ಸ್ವಚ್ಛವಾಗಿರೋದು ಬಹಿರಂಗದಲ್ಲಿ ನಾವು ಶುಚಿಯಾಗಿರಬೇಕು ಅನ್ನೋದು ಇಂಪಾರ್ಟೆಂಟ್ ಅಲ್ಲ. ನಮ್ಮ ಅಂತರಂಗ ಕೂಡ ಅಷ್ಟೇ ಶುಚಿಯಾಗಿರಬೇಕು. ನಾವು ಹೊರಗಡೆಯಿಂದ ಕ್ಲೀನ್ ಆಗಿದ್ರೆ ಏನು ಮುಖ್ಯ ಅನ್ಸಲ್ಲ. ನಮ್ಮ ಮನಸ್ಸು ಕ್ಲೀನ್ ಆಗಿರಬೇಕು, ಆವಾಗ ಎಲ್ಲವೂ ಕೂಡ ಕ್ಲೀನ್ ಆಗಿರುತ್ತೆ ಅನ್ನೋ ಅರ್ಥದಲ್ಲಿ ರಕ್ಷಿತಾ ಶೆಟ್ಟಿ ಹೇಳಿದ್ದಾರೆ. ರಕ್ಷಿತಾ ಹೇಳಿದಂತಹ ಮಾತು ಅರ್ಥಪೂರ್ಣವಾಗಿತ್ತು ಅಂತ ಬೆಂಬಲವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. ಸದ್ಯಕ್ಕೆ ಒಂದು ಕಡೆ ಇವರು ಸೀಕ್ರೆಟ್ ರೂಮ್ನಿಂದ ಬಿಗ್ ಬಾಸ್ ಮನೆಗೆ ಒಮ್ಮೆ ಹೋದ್ರೆ ಸಾಕಪ್ಪ ಅಂತ ಒಂದಷ್ಟು ಜನ ಹೇಳ್ತಾ ಇದ್ರೆ, ಮತ್ತೊಂದಷ್ಟು ಜನ ಸೀಕ್ರೆಟ್ ರೂಮ್ನಲ್ಲೇ ತುಂಬಾ ಚೆನ್ನಾಗಿದೆ, ಇಬ್ಬರ ಜಗಳ ನೋಡೋದು ಖುಷಿ ಆಗ್ತಾ ಇದೆ. ಆದರೆ ರಕ್ಷಿತಾ ಅವರ ಮುಖಭಾವವನ್ನ, ಆಕೆಯ ನಡೆನುಡಿಯನ್ನ ಗಮನಿಸಿದ್ರೆ ಆಕೆಗೆ ಬಿಗ್ ಬಾಸ್ ಮನೆಯೇ ಖುಷಿ ಅಂತ ಅನ್ಸುತ್ತೆ. ಸೀಕ್ರೆಟ್ ರೂಮ್ನಲ್ಲಿ ಯಾವುದೋ ಬಂಧನದಲ್ಲಿ ಇಟ್ಟಂತೆ ಆಕೆಗೆ ಫೀಲ್ ಆಗ್ತಾ ಇದೆ. ಮೊನ್ನೆ ಪೂರ್ತಿ ಅಳ್ತಾನೆ ಇದ್ರು, ಕ್ಯಾಮ್ರಾ ಜೊತೆ ಮಾತನಾಡ್ತಾನೆ ಇದ್ರು. ಯಾವಾಗ ಬಿಗ್ ಬಾಸ್ ಮನೆಗೆ ಹೋಗ್ತೀನಿ ಅನ್ನೋ ಕಾತುರದಲ್ಲಿದ್ದಾರೆ. ಅಲ್ಲಿ ಒಂದಷ್ಟು ಟಾಸ್ಕ್ಗಳನ್ನ ಆಡುವಾಗ ಅಯ್ಯೋ ನನಗೆ ಆಡ್ಲಿಕ್ಕೆ ಆಗ್ತಾ ಇಲ್ವಲ್ಲ ಅನ್ನೋ ನೋವು ಅವರ ಮುಖದಲ್ಲಿ ಎದ್ದು ಕಾಣಿಸ್ತಾ ಇದೆ. ಮೇ ಬಿ ಈ ಒಂದು ಅವರು ಬಿಗ್ ಬಾಸ್ ಮನೆಗೆ ಹೋಗುವಂತಹ ಸಾಧ್ಯತೆ ಇದೆ. ಇದಕ್ಕೆ ಸಂಬಂಧಪಟ್ಟಂತೆ ಏನಾದರೂ ಲೇಟೆಸ್ಟ್ ಅಪ್ಡೇಟ್ಗಳು ಲಭ್ಯ ಆದರೆ ಖಂಡಿತವಾಗಿ ನಿಮ್ಮ ಮುಂದೆ ಇಡ್ತೀನಿ. ಈ ವಿಡಿಯೋ ನಿಮಗೆ ಇಷ್ಟ ಆದರೆ ನಿಮ್ಮವರ ಜೊತೆ ಶೇರ್ ಮಾಡಿ. ಹಾಗೆಯೇ ಯಾರು ನಮ್ಮ ಯೂಟ್ಯೂಬ್ ವಾಹಿನಿಯನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅವರು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ.